ಇನ್ನು ಶೀಘ್ರದಲ್ಲೇ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಏನಾದ್ರೂ ಬದಲಾವಣೆ ಆಗುತ್ತಾ ಅಥವಾ ಅಧ್ಯಕ್ಷ ಸ್ಥಾನಕ್ಕೆ ಹೊಸಬ್ರನ್ನ ಕೂರಿಸುವಂತ ಪ್ರಕ್ರಿಯೆ ಏನಾದ್ರೂ ಸದ್ದಿಲ್ಲದೆ ನಡೀತಾ ಇದೆಯಾ? ಯಾಕೆ ಪ್ರಶ್ನೆ ಮೂಡ್ತಾ ಇದೆ ಅಂತ ಅಂದ್ರೆ, ಒಂದು ಕಡೆ ಬಹಳಷ್ಟು ಮಂದಿ ರಾಜ್ಯದ ನಾಯಕರುಗಳು, ಅದರಲ್ಲೂ SC/ST ಸಮುದಾಯಕ್ಕೆ ಸಂಬಂಧಪಟ್ಟ ಹಾಗಿನ ನಾಯಕರುಗಳು ದೆಹಲಿ ದಂಡಯಾತ್ರೆಯನ್ನ ಮೇಲಿನ ಮೇಲೆ ಕೈಗೊಳ್ತಾ ಇರುವಂತದನ್ನ ನೀವು ನೋಡ್ತಾ ಇದ್ದೀರಾ. ಬಹಳಷ್ಟು ಮಂದಿ ನಾಯಕರುಗಳು ಹೋಗಿ ಅಧ್ಯಕ್ಷರನ್ನ ಭೇಟಿಯಾಗಿ, ಅಥವಾ AICC ಅಧ್ಯಕ್ಷರನ್ನ ಭೇಟಿಯಾಗಿ ತಮ್ಮ ದೂರು ದುಮ್ಮಾನಗಳನ್ನಿಟ್ಟು ಬರ್ತಾ ಇರುವಂತಹ ಸಂದರ್ಭ. ಅದರ ಜೊತೆಗೇನೆ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತನಾಡ್ತಾ ಇರುವಂತಹ ಸಂದರ್ಭದಲ್ಲಿ ಹಲವು ರಾಜ್ಯಗಳಲ್ಲಿ ಆಯಾ ಕಾಂಗ್ರೆಸ್ ಅಧ್ಯಕ್ಷರ ಬದಲಾವಣೆ ವಿಚಾರವನ್ನ ಪ್ರಸ್ತಾಪಿಸಿದ್ದಾರೆ. ಕರ್ನಾಟಕವನ್ನ ನಾನು ಸ್ಪೆಸಿಫಿಕ್ ಆಗಿ ಮಾಡಿ ಹೇಳ್ತಾ ಇಲ್ಲ, ಆದ್ರೆ ಹಲವು ರಾಜ್ಯಗಳಲ್ಲಿ ಬದಲಾವಣೆ ಮಾಡ್ತಾ ಇದ್ದೀವಿ. ಇನ್ನು ಒಡಿಶಾಕ್ಕೆ ಸಂಬಂಧಪಟ್ಟ ಹಾಗೇನು ಕೂಡ ಬುಡಕಟ್ಟು ಸಮುದಾಯಕ್ಕೆ ಸಂಬಂಧಪಟ್ಟ ಹಾಗಿನ ಅಥವಾ ಹಿಂದುಳಿದ ವರ್ಗಕ್ಕೆ ಸಂಬಂಧಪಟ್ಟ ಹಾಗಿನ ಒಬ್ಬರನ್ನ ಅಲ್ಲಿ ನಾಯಕರನ್ನಾಗಿ ಮಾಡಿರೋದು, ಹೀಗೆ ಬೇರೆ ಬೇರೆ ಬದಲಾವಣೆ ಮಾಡ್ತಾ ಇದ್ದೀವಿ ಅಧ್ಯಕ್ಷಗಿರಿಗೆ ಸಂಬಂಧಪಟ್ಟಂಗೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇದು ರಾಜ್ಯದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೇನು ಏನಾದ್ರು ಬದಲಾವಣೆ ತೂಗುಗೊತ್ತಿ ಈಗ ನೇತಾಡ್ತಿದ್ಯಾ ಅನ್ನುವಂತ ಪ್ರಶ್ನೆಯನ್ನ ಹುಟ್ಟಾಕಿದೆ. ಮತ್ತೊಂದ್ ಕಡೆ ಈ ವಿಚಾರವನ್ನ DK ಶಿವಕುಮಾರ್ ಅವ್ರಿಗೆ ಕೇಳಿದ್ರೆ ನನ್ಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಅಂತಾರೆ. ಅದರ ಜೊತೆಗೆ ಒಬ್ರು ಅವ್ರ ದೊಡ್ಡವರು ಅವ್ರ ಬಗ್ಗೆ ಮಾತನಾಡಲ್ಲ ಅಂತ ಹೇಳಿದ್ರೆ, ಇನ್ನೊಬ್ರು ಅವ್ರ ಕುಬೇರ್ರು ಅವ್ರ ಬಗ್ಗೆ ನಾವು ಮಾತನಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ನಾಯಕರುಗಳ ನಡುವಿನ ಒಳಮುನಿಸು, ಅದರ ಜೊತೆಗೇನೆ ಈ ದೆಹಲಿ ದಂಡಯಾತ್ರೆ, ಇದೆಲ್ಲದರ ಪರಿಣಾಮ KPCC ಅಧ್ಯಕ್ಷ ಸ್ಥಾನ ಬದಲಾವಣೆನ ಈ ಪ್ರಶ್ನೆ ಹುಟ್ಟಾಗ್ತಾ ಇದೆ. ಹಾಗಾದ್ರೆ ಏನ್ ಬೆಳವಣಿಗೆ ನಡೀತಾ ಇದೆ ಕಾಂಗ್ರೆಸ್ ನಲ್ಲಿ? ಬನ್ನಿ ಈ ರಿಪೋರ್ಟ್ ಅಲ್ಲಿ ನೋಡ್ಕೊಂಡ್ ಬರೋಣ. ಬ್ಯಾಕ್ವರ್ಡ್ ಕ್ಲಾಸ್ ಅವರು ಅಧ್ಯಕ್ಷ ಮಾಡಿದ್ದೇವೆ. ನನಗೆ ಗೊತ್ತಿಲ್ಲಪ್ಪ. ಮತ್ತೆ ಇನ್ನೊಂದು 2-3 ದಿವಸದಲ್ಲಿ ಇನ್ನೊಂದು 2-3 ಸ್ಟೇಟ್ಗಳನ್ನು ಮಾಡ್ತೇವೆ. ಚರ್ಚೆ ಬಂದಾಗ ಮಾಡ್ತೀವಿ. ದೊಡ್ಡವ್ರ ಬಗ್ಗೆ ನಾನು ಮಾತಾಡೋದು ಬೇಡ. ನಾವು ಕುಬೇರರ ಮಾತಿಗೆ ಯಾವ್ದು ಪ್ರತಿಕ್ರಿಯೆ ಕೊಡಕ್ ಹೋಗೋದಿಲ್ಲ. ಎಲ್ಲರೂ ಬರ್ತಾರೆ, ಭೇಟಿ ಆಗ್ತಾರೆ. ಕಾಂಗ್ರೆಸ್ ಪಾರುಪತ್ಯ. ದಕ್ಷಿಣ ಭಾರತದಲ್ಲಿ ಕಾಂಗ್ರೆಸ್ ತನ್ನದೇ ಆದ ವರ್ಚಸ್ಸು ಹೆಚ್ಚಿಸಿಕೊಳ್ತಿದೆ. ಕರ್ನಾಟಕದಲ್ಲಿ ಪ್ರಚಂಡ ಗೆಲುವು ಮೂಲಕ ಅಧಿಕಾರ ಸಿಕ್ಕಿದ್ರೆ ತೆಲಂಗಾಣದಲ್ಲೂ ಕಾಂಗ್ರೆಸ್ ಅಬ್ಬರಿಸುತ್ತಿದೆ. ಆದರೆ ಉತ್ತರ ಭಾರತದಲ್ಲಿ ಕಾಂಗ್ರೆಸ್ ಶಕ್ತಿ ಕುಗ್ಗುತ್ತಲೇ ಇದೆ. ಇದೀಗ ಕರ್ನಾಟಕದತ್ತ ಚಿತ್ತ ಹರಿಸಿರುವ ಹೈಕಮಾಂಡ್ ಕೆಲ ಬದಲಾವಣೆಗೂ ಗಮನ ಹರಿಸಿದೆ. ಇತ್ತೀಚೆಗಂತೂ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ರಾಜ್ಯದಲ್ಲಿಯೇ ಹೆಚ್ಚು ಕಾಣಿಸಿಕೊಳ್ತಿದ್ದಾರೆ. ಪವರ್ ಸೆಂಟರ್ ಆದಂತೆಯೂ ಕಾಣ್ತಿದೆ. ಇದೀಗ ಸ್ವತಃ AICC ಅಧ್ಯಕ್ಷರೇ ಕೊಟ್ಟ ಬದಲಾವಣೆ ಸುಳಿವಿನ ಮೊದಲ ಪಟ್ಟಿಯಲ್ಲಿರೋದೇ KPCC ಅಧ್ಯಕ್ಷರ ಪಟ್ಟ. ಶೀಘ್ರದಲ್ಲೇ KPCC ಅಧ್ಯಕ್ಷರ ಬದಲಾವಣೆ ಆಗುತ್ತಾ? ಕಾಂಗ್ರೆಸ್ನಲ್ಲಿ ತೆರೆಮರೆಯಲ್ಲಿ ಪವರ್ ಫೈಟ್ ನಡೀತಿರುವುದಂತೂ ನಿಜ. ಅದು ಯಾವ ರೂಪದಲ್ಲಿ ಬೇಕಾದರೂ ಆಗಿರಬಹುದು. ಬದಲಾವಣೆಗೆ ದಲಿತ ಸಚಿವರು ತೆರೆಮರೆಯಲ್ಲೇ ತಂತ್ರ ಪ್ರತಿತಂತ್ರ ಮಾಡ್ತಿದ್ದಾರೆ. ಇತ್ತೀಚೆಗಷ್ಟೇ ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿಯೂ ಆಗಿದ್ರು. ಈಗಲೂ ಭೇಟಿ ಮಾಡ್ತಾ ಇದ್ದಾರೆ. KPCC ಅಧ್ಯಕ್ಷ ಗಾದಿ ರೇಸ್ನಲ್ಲಿ ಸತೀಶ್ ಜಾರಕಿಹೊಳಿನೂ ಮೊದಲಿಗಿದ್ದಾರೆ. ಅವಕಾಶ ಸಿಕ್ಕಿದ್ರೆ ನಾನೂ ಆಗ್ತೀನಿ ಅಂತ ಟವೆಲ್ ಕೂಡ ಹಾಕಿದ್ದಾರೆ. ಇದೇ ಹೊತ್ತಿನಲ್ಲಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆ ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಚಲನ ಸೃಷ್ಟಿಸಿದೆ. KPCC ಅಧ್ಯಕ್ಷ ಬದಲಾವಣೆ ಸುಳಿವು ಕೊಟ್ಟ ಮಲ್ಲಿಕಾರ್ಜುನ ಖರ್ಗೆ. ಒಡಿಶಾದಲ್ಲಿ ಹಿಂದುಳಿದ ನಾಯಕರನ್ನ ಮಾಡ್ತಿದ್ದೀವಿ ಎಂದ AICC ಅಧ್ಯಕ್ಷ. ಹೌದು, ರಾಜ್ಯದಲ್ಲಿ KPCC ಅಧ್ಯಕ್ಷರ ಬದಲಾವಣೆ ಬಗ್ಗೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸುಳಿವೊಂದು ಕೊಟ್ಟಿದ್ದಾರೆ. ಒಡಿಶಾದಲ್ಲಿ ಹಿಂದುಳಿದ ನಾಯಕನನ್ನ ಮಾಡ್ತಿದ್ದೀವಿ, ಬಾಕಿ ಉಳಿದಿರೋ ಕಡೆಯೂ ಬದಲಾವಣೆ ಆಗುತ್ತೆ ಎಂದಿರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಒರಿಸ್ಸಾ ಮಾಡಿದ್ದೀನಿ, ಬಂದಿದ್ದೀನಿ. ಬ್ಯಾಕ್ವರ್ಡ್ ಕ್ಲಾಸ್ ಅವರು ಅಧ್ಯಕ್ಷ ಮಾಡಿದ್ದೇವೆ, ಈಗ 3-4 ಮಾಡಿದ್ದೇವೆ. ಬಾಕಿ ಒಂದು ಆಗ್ತವೆ. ಇದಿಷ್ಟೇ ಅಲ್ಲ, ಕಾಂಗ್ರೆಸ್ನಲ್ಲಿ 1 ಮ್ಯಾನ್ 1 ಪೋಸ್ಟ್ ಬಗ್ಗೆ ಆವಾಗವಾಗ ಚರ್ಚೆ ಆಗ್ತಾನೆ ಇರುತ್ತೆ. ಈ ಹಿಂದೆ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ದಲಿತ ಸಚಿವರು ಪ್ರಸ್ತಾಪವೂ ಮಾಡಿದ್ರು. ಈ ಬಗ್ಗೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಗೆ ಪ್ರಶ್ನೆ ಕೇಳಿದಾಗ, ನಾನು ಸ್ಪೆಸಿಫಿಕ್ ಆಗಿ ಹೇಳೋಕೆ ಆಗೋದಿಲ್ಲ, ಇಲ್ಲಿಂದ ದೆಹಲಿಗೆ ಹೋದಾಕ್ಷಣ ಕೆಲ ಬದಲಾವಣೆಗಳು ಆಗುತ್ತೆ ಎಂದಿದ್ದಾರೆ. ನೋಡಿ, ನಾನು ಸ್ಪೆಸಿಫಿಕ್ ಆಗಿ ಹೇಳಕ್ಕಾಗಲ್ಲ. ಬರೋದೇನಂದ್ರೆ ಅಲ್ಲಿ ಹೋದ ಕೂಡಲೇ ವ್ಯತ್ಯಾಸಗಳಾಗ್ತಾವೆ ನಿಮಗೆ. ಇದರಲ್ಲಿ ನಾವು ಯಾವ್ಯಾವ ಒಂದು ಆಗಿ ಮಾಡ್ತಾ ಇದ್ದೇವೆ. ಮತ್ತು ಇನ್ನೊಂದು 2-3 ದಿವಸದಲ್ಲಿ ಇನ್ನೊಂದು 2-3 ಸ್ಟೇಟ್ಗಳನ್ನು ಮಾಡ್ತೇವೆ. ಮತ್ತು ಕೆಲವು ಕಡೆ ಆಫೀಸ್ ಬೇರರ್ಸ್ ಏನು ಮಾಡಿಲ್ಲ, ಆ ಆಫೀಸ್ ಬೇರರ್ಸು ಮಾಡ್ತೇವೆ. ಮತ್ತು ಬೇರೆ ಬೇರೆ ಸೆಲ್ಲು ಡಿಪಾರ್ಟ್ಮೆಂಟು ಯಾವ್ಯಾವ ಮಾಡಬೇಕು ಅದನ್ನು ಒಂದು 5-6-8 ದಿವಸನಾಗ ಮಾಡಿ ಮುಗಿಸ್ತೇವೆ.
ಖರ್ಗೆ ಹೇಳಿಕೆ ನನಗೆ ಗೊತ್ತಿಲ್ಲ ಎಂದ ಡಿಸಿಎಂ ಡಿಕೆಶಿ. ಬೆಂಗಳೂರಿನಲ್ಲಿ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್ ಬದಲಾವಣೆ ಬಗ್ಗೆ ನನಗೆ ಗೊತ್ತಿಲ್ಲ ಅಂದ್ರು. ನನಗೆ ಗೊತ್ತಿಲ್ಲಪ್ಪ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಚರ್ಚೆ ಬರಲಿ, ಸತೀಶ್ ಸೈಲೆಂಟ್ಗೆ. ಕೆಪಿಸಿಸಿ ಪಟ್ಟದ ಬಗ್ಗೆ ಚರ್ಚೆ ಬರಲಿ, ಅವಶ್ಯಕತೆ ಬಂದಾಗ ಮಾತಾಡ್ತೀವಿ ಅನ್ನೋ ಮೂಲಕ ಬೆಳಗಾವಿ ಸಾಹುಕಾರ್ ಸತೀಶ್ ಜಾರಕಿಹೊಳಿ ಸೈಲೆಂಟ್ಗೆ ಮಾಡಿದ್ದಾರೆ. ಚರ್ಚೆ ಬಂದಾಗ ಮಾಡ್ತೀವಿ. ಚರ್ಚೆ ಬಂದ ಅದು ಸಬ್ಜೆಕ್ಟ್ ಬರಲಿ, ಬಂದಾಗ ನಾನು ಒಬ್ಬನೇ ಅಭಿಪ್ರಾಯ ಆಗಲ್ಲ. ಎಲ್ಲರೂ ಸಾಮೂಹಿಕ ಚರ್ಚೆ ಮಾಡ್ಬೇಕಾಗತ್ತೆ. ಬರಲಿ, ಅದು ಕೇಳಿ, ನಮ್ಮ ಪಕ್ಷದವ್ರು ಕೇಳಿದ್ರೆ ಹೇಳ್ತೀವಿ. ಇನ್ನು ಕೇಳೇ ಇಲ್ಲ, ನಮ್ಗೆ ಕೇಳದೆ ಎಲ್ಲಿ ಹೇಳೋರು, ಯಾರು ಹೇಳೋದು? ಬದಲಾವಣೆ ಮಾಡೋರು ಅಧ್ಯಕ್ಷರು. ಈಗ ಅವ್ರು ಹೇಳಿದ ಮ್ಯಾಗೆ ಇರ್ಬೋದ್ರಿ. ಈಗ ನಮ್ದೇನಿದೆ ಅದ್ರ ಪಾತ್ರ? ಮೊದಲಿದೆ ಹೇಳ್ತಾ ಇದೀವಿ, ನಮ್ಗೆ ಏನೇನು ಅಧಿಕಾರ ಇಲ್ಲ ಅಂತ ಅವ್ರು ಹೇಳ್ಯಾರ. ನೀವು ಅವ್ರನ್ನ ಕೇಳೋದು ಬಿಟ್ರು, ಮತ್ತೆ ಅವ್ರು ಹೇಳಿದಾರಲ್ಲ ಅದ್ರ ಬಗ್ಗೆ. ಕೆಎನ್ ರಾಜಣ್ಣ ಡಿಕೆಶಿ ಮಧ್ಯೆ ದೊಡ್ಡವರು ಕುಬೇರ ಕದನ. ಇನ್ನು ರಾಜಣ್ಣ ದೆಹಲಿಗೆ ಹೋಗಿರೋ ಬಗ್ಗೆ ಪ್ರತಿಕ್ರಿಯಿಸಿದ ಸಚಿವ ಡಿಕೆ ಶಿವಕುಮಾರ್, ಅವರು ದೊಡ್ಡವರು, ನಾನೇನು ಕಮೆಂಟ್ ಮಾಡಲಿ ಎಂದಿದ್ದಾರೆ. ಇದಕ್ಕೆ ತಿರುಗೇಟು ಎಂಬಂತೆ ಮಾತನಾಡಿರೋ ರಾಜಣ್ಣ, ಕುಬೇರರ ಬಗ್ಗೆ ನಾನು ಪ್ರತಿಕ್ರಿಯಿಸಲ್ಲ ಎಂದಿದ್ದಾರೆ. ಸರ್, ಈಗ ರಾಜಣ್ಣ ಅವರು ಡೆಲ್ಲಿಗೆ ಹೋಗಿದ್ದಾರೆ, ಅಧ್ಯಕ್ಷರ ಬದಲಾವಣೆ ವಿಚಾರ ಚರ್ಚೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳೋದು. ದೊಡ್ಡವ್ರ ಬಗ್ಗೆ ಮಾತಾಡೋದು ಬೇಡ. ಅವೆಲ್ಲ ನಮ್ಮ ಸೀನಿಯರ್ ಲೀಡರ್ಸು, ನಾವೆಲ್ಲ ಇನ್ನ ಕಾರ್ಯಕರ್ತರು. ಕುಮಾರ್ ಅವರು ಹೇಳಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆಗೆ ಚರ್ಚೆಗೆ ಬಂದಿದ್ದೀರಿ ಅನ್ನುವಂತ ವಿಷಯಕ್ಕೆ. ಅವೆಲ್ಲ ಸುಳ್ಳು. ಅವೆಲ್ಲ ದೊಡ್ಡ ನಾಯಕರು, ನಾವು ದೊಡ್ಡ ನಾಯಕರು ಸಣ್ಣ ನಾಯಕರು ಬೇರೆಪ್ಪ. ನಾವು ಕುಬೇರರ ಮಾತಿಗೆ ಯಾವ್ದು ಪ್ರತಿಕ್ರಿಯೆ ಕೊಡಕ್ ಹೋಗೋದಿಲ್ಲ. ದೆಹಲಿಗೆ ಕೈ ದಲಿತ ನಾಯಕರಿಂದ ಸರಣಿ ದಂಡಯಾತ್ರೆ. ಒಬ್ಬರಾದ ಮೇಲೆ ಒಬ್ಬರಿಂದ ಹೈಕಮಾಂಡ್ ನಾಯಕರ ಭೇಟಿ. ಪ್ರಮುಖ ಹುದ್ದೆ ಮೇಲೆ ಕಣ್ಣಿಟ್ಟಿರುವ ದಲಿತ ನಾಯಕರು ಹುದ್ದೆಗಾಗಿ ಕಾರ್ಯತಂತ್ರ ಬದಲಿಸಿದ್ದಾರೆ. ಗುಂಪು ಕಟ್ಟಿಕೊಂಡು ದೆಹಲಿಗೆ ಹೋಗುವ ಬದಲು ಪ್ರತ್ಯೇಕ ಭೇಟಿಯ ಕಾರ್ಯತಂತ್ರ ರೂಪಿಸಿದ್ದಾರೆ. ಮೊದಲು ಸತೀಶ್ ಜಾರಕಿಹೊಳಿ 2 ದಿನ ದೆಹಲಿಯಲ್ಲಿ ಠಿಕಾಣಿ ಹೂಡಿದ್ರು. ಹೈಕಮಾಂಡ್ ನಾಯಕರ ಜೊತೆ ಮಾತುಕತೆ ನಡೆಸಿದ್ರು. ಸತೀಶ್ ಜಾರಕಿಹೊಳಿ ದೆಹಲಿ ಬಿಡ್ತಿದ್ದಂತೆ ರಾಜಣ್ಣ ಎಂಟ್ರಿ ಕೊಟ್ಟಿದ್ದಾರೆ. ಮುಂದಿನ ವಾರ ಡಾಕ್ಟರ್ ಪರಮೇಶ್ವರ್ ದೆಹಲಿಗೆ ಭೇಟಿ ನೀಡುವ ಸಾಧ್ಯತೆ ಇದೆ. ಆದರೆ ನಾಯಕರ ಭೇಟಿ ಸಹಜ ಅಂತ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾರೆ. ಆ ಪರಮೇಶ್ವರ್ ಬಂದ ಭೇಟಿಯಾದ, ಶಿವಕುಮಾರ್ ಬಂದ ಭೇಟಿಯಾದ, ಜಾರಕಿಹೊಳಿ ಬಂದ ಭೇಟಿಯಾದ. ನಾನು AICC ಪ್ರೆಸಿಡೆಂಟ್ ಇದ್ದೀನಿ. ಏನು ದೊಡ್ಡ ಮಾತಾ? ಎಲ್ಲರೂ ಬರ್ತಾರೆ, ಭೇಟಿ ಆಗ್ತಾರೆ. ನಮ್ಮವರು ಕರ್ನಾಟಕದವರು ಸ್ವಲ್ಪ ಸಲ್ಗಿ ಇರ್ತದೆ. ಸಹಜವಾಗಿ ಫೋನ್ ಮಾಡಿಕೊಳ್ಳೇನೆ ಅವರಿಗೆ ಅಪಾಯಿಂಟ್ಮೆಂಟ್ ಸಿಗ್ತದೆ, ಬಂದ್ಬಿಡ್ತಾರೆ. ನಾವು ಬ್ಯಾಡಲ್ಲಕ್ಕಾಗಲ್ಲ. ಕೆಸಿ ವೇಣುಗೋಪಾಲ್ ಭೇಟಿಯಾದ ಸಚಿವ ರಾಜಣ್ಣ. ಇನ್ನು ದೆಹಲಿಯಲ್ಲಿ ಕೆಸಿ ವೇಣುಗೋಪಾಲ್ರನ್ನ ಸಚಿವ ಕೆಎನ್ ರಾಜಣ್ಣ ಭೇಟಿಯಾದರು. ಪಕ್ಷದಲ್ಲಿನ ಬೆಳವಣಿಗೆ ಬಗ್ಗೆ ಚರ್ಚೆ ನಡೆಸಿದ್ದಾರೆ. SC/ST ಸಮಾವೇಶ ಮಾಡಲು ನಾಯಕರ ಪ್ಲಾನ್. ರಾಹುಲ್ ಗಾಂಧಿ ಆಹ್ವಾನಕ್ಕೆ ದಲಿತ ಸಚಿವರ ತಂತ್ರ. ಈಗಾಗಲೇ ಹಮ್ಮಿಕೊಂಡಿದ್ದ ದಲಿತ ನಾಯಕರ ಡಿನ್ನರ್ ಮೀಟಿಂಗ್ ರದ್ದಾಗಿದೆ. ಹೀಗಾಗಿ SC/ST ಸಮಾವೇಶ ನಡೆಸಲು ದಲಿತ ನಾಯಕರು ಪ್ಲಾನ್ ಮಾಡಿದ್ದಾರೆ. ಈ ಸಮಾವೇಶಕ್ಕೆ ರಾಹುಲ್ ಗಾಂಧಿಗೆ ಆಹ್ವಾನ ನೀಡಲು ಮುಂದಾಗಿದ್ದಾರೆ. ಈ ವೇಳೆ ಜಾತಿ ಗಣತಿ, ಸಿಎಂ ಸ್ಥಾನ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಸೇರಿ ಹಲವು ಪ್ರಮುಖ ಬೇಡಿಕೆಗಳನ್ನ ರಾಹುಲ್ ಗಾಂಧಿ ಮುಂದಿಡಲು ಯೋಜನೆ ಹಾಕಿಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ದಲಿತ ನಾಯಕರು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಚರ್ಚೆ ನಡೆಸುತ್ತಿದ್ದಾರೆ ಎನ್ನಲಾಗಿದೆ. ಸಚಿವರು ದೆಹಲಿಗೆ ರೌಂಡ್ಸ್ ಆಗ್ತಿರೋ ಹೊತ್ತಲ್ಲೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಸುಳಿವು ನೀಡಿದ್ದಾರೆ. ನಿಜಕ್ಕೂ ಕಾಂಗ್ರೆಸ್ನಲ್ಲಿ ಬದಲಾವಣೆಯಾಗುತ್ತಾ, ಏನಾಗಲಿದೆ ಅನ್ನೋದು ಕುತೂಹಲ ಮೂಡಿಸಿದೆ. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.